ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ನೀಡ್ತೇನೆ. ಮೊದಲನೇದಾಗಿ ಒಂದು ಪೇಪರನ್ನು ಎರಡು ತುಂಡಾಗಿಸೋದು, ಎರಡನೇದನ್ನು ಪೇಪರಿಗೆ ಬೆಂಕಿ ಹಚ್ಚೋದು, ಮೂರನೇದು ಮಂಜುಗಡ್ಡೆ ನೀರಾಗೋದು, ನಾಲ್ಕನೇದು ನಾವು ಉಸಿರಾಟ ಮಾಡೋದು. ಇವುಗಳಲ್ಲಿ ಕೆಲವು ಭೌತಿಕ ಬದಲಾವಣೆಗಳಾದರೆ ಇನ್ನು ಕೆಲವು ರಾಸಾಯನಿಕ ಬದಲಾವಣೆಗಳಾಗಿವೆ. ಇವುಗಳಲ್ಲಿ ನಾವು ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಭೌತಿಕ ಬದಲಾವಣೆ ಅಥವಾ ರಾಸಾಯನಿಕ ಬದಲಾವಣೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಭೌತಿಕ ಬದಲಾವಣೆ ಅಂದರೆ ಒಂದು ವಸ್ತುವಿನ ಆಕಾರ, ಸ್ಥಿತಿ ಅಥವಾ ಗಾತ್ರದಲ್ಲಿ ಬದಲಾವಣೆ. ಆದರೆ ಇದರಲ್ಲಿ ಆ ವಸ್ತುವಿನ ರಚನೆ ಹಾಗೂ ಅದರ ಅಣು ಹಾಗೂ ಪರಮಾಣುವಿನ ರಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಇನ್ನೊಂದು ನಾವು ಇದರಲ್ಲಿ ನೋಡೋದಾದರೆ ರಾಸಾಯನಿಕ ಬದಲಾವಣೆ ಈ ಒಂದು ವಸ್ತುವಿನ ಅಣುಗಳು ಅದರ ರಾಸಾಯನಿಕ ರಚನೆಯಲ್ಲಿ ಬದಲಾವಣೆ ಉಂಟಾಗಿರ್ತದೆ. ನಾವು ಈ ಉದಾಹರಣೆಗಳಲ್ಲಿ ನೋಡೋದಾದರೆ ಪೇಪರನ್ನು ಎರಡು ತುಂಡಾಗಿಸಿದಾಗ ಪೇಪರು ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಎರಡು ತುಂಡ ಮಾಡಿದ್ರೂ ಕೂಡ ಅದು ಪೇಪರ್ ಆಗಿರ್ತದೆ. ಅದೇ ರೀತಿ ಒಂದಿದ್ದಾಗನೂ ಕೂಡ ಅದು ಪೇಪರ್ ಆಗಿರ್ತದೆ. ಅಲ್ಲದೆ ಪೇಪರಿಗೆ ನಾವು ಬೆಂಕಿಯನ್ನು ಇಟ್ಟಾಗ ಏನಾಗ್ತದೆ ಅಂದರೆ ಅದು ಉರಿದು ಬೂದಿಯಾಗಿ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಪೇಪರಲ್ಲಿ ಮುಖ್ಯವಾಗಿ ಇಂಗಾಲ ಇತ್ತು, ಆದರೆ ಇಂಗಾಲ ಡೈಆಕ್ಸೈಡ್ ಇರಲಿಲ್ಲ. ಮತ್ತು ಮಂಜುಗಡ್ಡೆ ನೀರಾಗಿ ಪರಿವರ್ತನೆ ಆದಾಗ ಮಂಜುಗಡ್ಡೆಯಲ್ಲೂ ಕೂಡ H2O ಇದೆ, ನೀರಿನಲ್ಲೂ ಕೂಡ H2O ಇದೆ. ಇನ್ನು ಕೊನೆಯದಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಉಸಿರಾಟ. ನಾವು ಉಸಿರನ್ನು ತೆಗೆದುಕೊಂಡಾಗ ಆಮ್ಲಜನಕವನ್ನು ಬಿಡ್ತೀವಿ, ತಗೊಳ್ತೀವಿ, ಮತ್ತು ಉಸಿರನ್ನು ಬಿಟ್ಟಾಗ ಇಂಗಾಲ ಡೈಆಕ್ಸೈಡ್ ಬಿಡ್ತೀವಿ. ಇಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾಗಿದೆ.